Hey everyone, welcome to Finance with Nishant. ಇವತ್ತು ನಾವು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ಸ್ ಬಗ್ಗೆ ಕಲ್ತ್ಕೊಳ್ಳೋಣ. ಏನಪ್ಪ ಇದು ರೆಡ್ ಅಂಡ್ ಗ್ರೀನ್ ಕಲರ್ ಬ್ಲಾಕ್ಸ್ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀರಾ? ದೀಸ್ ಆರ್ ವಾಟ್ ವಿ ಕಾಲ್ ಎಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ಸ್. ಇದು ನಮಗೆ ಮಾರ್ಕೆಟ್ನ ಸೆಂಟಿಮೆಂಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ ನಿಮಗೆ ಈ ಥರ ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ಸ್ ಏನು ಹೇಳ್ತಾ ಇದೆ, ಬಾಡಿ ಅಂದರೆ ಏನು, ವಿಕ್ ಅಂದರೆ ಏನು, ಸೀಕ್ವೆನ್ಸ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಮಾರ್ಕೆಟ್ ಸೆಂಟಿಮೆಂಟ್ ಹೇಗೆ ನಾವು ಅರ್ಥ ಮಾಡಿಕೊಂಡು ನಾವು ನೆಕ್ಸ್ಟ್ ಮೂವ್ನ ಅನಲೈಸ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಈಗ ನಾವು ಈ ಕ್ಯಾಂಡಲ್ ಸ್ಟಿಕ್ಸ್ನ ಅನಾಟಮಿನ ಅರ್ಥ ಮಾಡ್ಕೊಳ್ಳೋಣ. ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ಒಂದು ಟೈಮ್ ಕ್ಯಾಪ್ಸ್ಯೂಲ್. ಈ ಕ್ಯಾಂಡಲ್ ಸ್ಟಿಕ್ಸ್ನ ನಾವು ಯಾವುದಾದರೂ ಒಂದು ಟೈಮ್ ಫ್ರೇಮಲ್ಲಿ ಸೆಲೆಕ್ಟ್ ಮಾಡಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಮಾರ್ಕೆಟ್ನಲ್ಲಿ ಏನಾಯಿತು ಒಂದು ದಿನದಲ್ಲಿ ಅಂತ ತಿಳ್ಕೊಬೇಕಾದ್ರೆ ನೀವು ಒನ್ ಡೇ ಅಂತ ಸೆಲೆಕ್ಟ್ ಮಾಡಿದ್ರೆ ಈ ಒಂದು ಪೂರ್ತಿ ಕ್ಯಾಂಡಲ್ ಆ ದಿನ ಸ್ಟಾಕ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನಿಮಗೆ ತಿಳಿಸ್ಕೊಡುತ್ತೆ. ಈ ಟೈಮ್ ಫ್ರೇಮ್ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ನೀವು ಚೂಸ್ ಮಾಡಬೇಕಾಗತ್ತೆ. ನೀವು 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡಬೇಕಾ, 1 ಅವರ್ ಟೈಮ್ ಫ್ರೇಮ್ ನೋಡಬೇಕಾ, 1 ಡೇ ಟೈಮ್ ಫ್ರೇಮ್ ನೋಡಬೇಕಾ, ಅದರ ಬೇಸಿಸ್ ಮೇಲೆ ಆ 15 ಮಿನಿಟ್ಸ್ ಅಥವಾ ಆ 1 ಅವರ್ ಅಥವಾ ಆ 1 ಡೇನಲ್ಲಿ ಏನಾಯಿತು ಅಂತ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡುತ್ತೆ. ಈಗ ಅನಾಟಮಿಯನ್ನು ನೋಡೋಣ. ಪ್ರತಿ ಒಂದು ಕ್ಯಾಂಡಲ್ ಸ್ಟಿಕ್ನಲ್ಲಿ ನಿಮಗೆ ಒಂದು ಬಾಡಿ ಅಂತ ಇರುತ್ತೆ. ಈ ಗ್ರೀನ್ ಕಲರ್ ನೀವೇನು ನೋಡ್ತಾ ಇದ್ದೀರಾ, ಇದು ಬಾಡಿ. ಅದೇ ಥರ ಈ ಸಣ್ಣ ಲೈನ್ಸ್ ಏನು ನೋಡ್ತಾ ಇದ್ದೀರಾ, ಇದನ್ನ ವಿಸ್ಕರ್ಸ್ ಅಥವಾ ವಿಕ್ಸ್ ಅಂತ ಹೇಳ್ತಾರೆ. ಸೊ ಒಂದು ಕ್ಯಾಂಡಲ್ ಸ್ಟಿಕ್ಸ್ನಲ್ಲಿ ಬಾಡಿ ಇರುತ್ತೆ ಮತ್ತು ವಿಕ್ಸ್ ಇರುತ್ತೆ. ಈಗ ಈ ಕ್ಯಾಂಡಲ್ ಸ್ಟಿಕ್ ನಮಗೆ ಏನು ಹೇಳ್ತಾ ಇದೆ ಅದನ್ನು ತಿಳ್ಕೊಳ್ಳೋಣ. ಯಾವ ಕ್ಯಾಂಡಲ್ ಸ್ಟಿಕ್ ಗ್ರೀನ್ ಕಲರ್ ಇದೆ ಅದು ನಮಗೇನು ಹೇಳುತ್ತೆ ಅಂದರೆ ಓಪನಿಂಗ್ ಪ್ರೈಸ್ಗಿಂತ ಕ್ಲೋಸಿಂಗ್ ಪ್ರೈಸ್ ಜಾಸ್ತಿ ಇತ್ತು ಅಂತ. ಅಂದರೆ ಈ ಕ್ಯಾಂಡಲ್ ಇವತ್ತು ಶುರು ಆದಾಗ 24,620 ರೂಪಾಯಿಗೆ ಶುರುವಾಯಿತು ಅಂದರೆ ಅದು ಕ್ಲೋಸ್ ಆಗಿದ್ದು 24,836 ಅಂತ. ಅಂದರೆ ಮೇಲ್ ಹೋಯಿತು ಸ್ಟಾಕ್ ಪ್ರೈಸ್ ಅಂತ ಅರ್ಥ. ಸೊ ಅದಕ್ಕೆ ಗ್ರೀನ್ ಕಲರ್ ತೋರಿಸುತ್ತೆ. ರೆಡ್ ಕಲರ್ ಯಾವಾಗ ತೋರಿಸುತ್ತೆ ಅಂದರೆ ಸ್ಟಾಕ್ ಪ್ರೈಸ್ ಮೇಲುಗಡೆ ಓಪನ್ ಆಗಿ, ಅಂದರೆ 25,000ದಲ್ಲಿ ಓಪನ್ ಆಗಿ ಕೆಳಗಡೆ ಕ್ಲೋಸ್ ಆದಾಗ 24,889ಗೆ ಕ್ಲೋಸ್ ಆದಾಗ, ಅಂದರೆ ಸ್ಟಾಕ್ ಪ್ರೈಸ್ ಶುರುವಾದಾಗಿಂದ ಆ ದಿನದ ಅಂತ್ಯಕ್ಕೆ ಕಮ್ಮಿಯಾಗಿದೆ. ಅದಕ್ಕೆ ಅದು ರೆಡ್ ಕಲರಲ್ಲಿ ತೋರಿಸ್ತಾ ಇದೆ. ಇಲ್ಲಿ ತನಕ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಮುಂದೆ ಏನು ಸೆಂಟಿಮೆಂಟ್ ಇದು ನಮಗೆ ಹೇಳ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಈ ಗ್ರೀನ್ ಕಲರ್ ಕ್ಯಾಂಡಲ್ ಇವತ್ತು 1ನೇ ತಾರೀಕು, ಇದನ್ನು ನಾವು ನೋಡಕ್ಕೆ ಹೋದರೆ ಇವತ್ತು ಮಾರ್ಕೆಟ್ 24,620ಕ್ಕೆ ಓಪನ್ ಆಗುತ್ತೆ. ಇದು ಓಪನ್ ಆದಾಗ ಮಾರ್ಕೆಟ್ ತುಂಬ ಸ್ಟ್ರಾಂಗ್ ಆಗಿ ಒಂದು ಅಪ್ ಮೂವ್ನ ಕೊಡುತ್ತೆ. ಇವಾಗ ಈ ಬಾಡಿ ಏನು ನೋಡ್ತಿದ್ದೀರಾ, ಕ್ಯಾಂಡಲ್ನ ಬಾಡಿ, ಇದು ಪ್ರೈಸ್ನ ಮೂಮೆಂಟ್ ರೇಂಜ್ ಆಗಿರುತ್ತೆ. ಸೊ ದಿನ ಶುರು ಆಗಿದ್ದು ಇಲ್ಲಿ, ಎಂಡ್ ಆಗಿದ್ದು ಇಲ್ಲಿ, ಇದು ಇಷ್ಟು ಲೋಯೆಸ್ಟ್ ಹೋಯಿತು, ಇಷ್ಟು ಹೈಯೆಸ್ಟ್ ಹೋಯಿತು ಇವತ್ತಿನ ದಿನದಲ್ಲಿ. ಸೊ ಈ 4 ಪಾಯಿಂಟ್ಗೆ 4 ಹೆಸರಿದೆ. ಏನಪ್ಪ ಹೆಸರು ಅಂತ ನೀವು ಅಂದ್ಕೊಂಡ್ರೆ ಅದನ್ನು ನೋಡೋಣ ಬನ್ನಿ. ಸೊ ಈ ಪಾಯಿಂಟನ್ನು ಗ್ರೀನ್ ಕ್ಯಾಂಡಲ್ಗೆ ಓಪನ್ ಅಂತ ಕರಿತೀವಿ. ಯಾವ ಪಾಯಿಂಟಲ್ಲಿ ಕ್ಲೋಸ್ ಆಗುತ್ತೋ ಅದನ್ನು ಕ್ಲೋಸ್ ಅಂತ ಕರಿತೀವಿ. ಯಾವ ಪಾಯಿಂಟ್ ಹೈಯೆಸ್ಟ್ ರೀಚ್ ಆಗುತ್ತೋ ಅದನ್ನು ಹೈ ಅಂತ ಕರಿತೀವಿ.
ಯಾವ ಪಾಯಿಂಟ್ ಲೋಯೆಸ್ಟ್ ರೀಚ್ ಆಗುತ್ತೋ ಅದನ್ನ ಲೋ ಅಂತ ಕರಿತೀವಿ. ಸೊ ನೀವು ಯಾವುದೇ ಕ್ಯಾಂಡಲ್ ಚಾರ್ಟ್ ಮೇಲೆ ನೀವು ಮೌಸ್ ಕರ್ಸರ್ನ ಇಟ್ಟರು ನಿಮಗೆ ಈ ಜಾಗ ನೋಡಿದ್ರೆ ನಿಮಗೆ ಆ ದಿನದ ಓಪನ್ ಹೈ, ಲೋ ಮತ್ತೆ ಕ್ಲೋಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಈ ಕ್ಯಾಂಡಲ್ ಯಾವಾಗ ಓಪನ್ಗಿಂತ ಕ್ಲೋಸ್ ಜಾಸ್ತಿ ಇರುತ್ತೋ ಅವಾಗ ಬಯರ್ ಸ್ಟ್ರಾಂಗ್ ಇದ್ದಾರೆ ಮಾರ್ಕೆಟ್ ಅಲ್ಲಿ ಅಂತ ಅರ್ಥ. ಎಷ್ಟು ಗ್ರೀನ್ ಬಾಡಿ ದೊಡ್ಡದಿರುತ್ತೋ, ಆ ರೇಂಜ್ ದೊಡ್ಡದಿರುತ್ತೋ ಅಷ್ಟು ಬಯರ್ಸ್ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ. ಇವಾಗ ಇದೇ ಕ್ಯಾಂಡಲ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೋಡಿ, ಈ ವಿಕ್ಸ್ ಏನ್ ಹೇಳ್ತೀವಲ್ಲ ಇದು ತುಂಬಾ ಚಿಕ್ಕದಾಗಿದೆ. ಅಂದ್ರೆ ಇಲ್ಲಿ ಇಂಡಿಸಿಷನ್ ಇಲ್ಲ ಮಾರ್ಕೆಟ್ನಲ್ಲಿ. ಎಲ್ಲರಿಗೂ ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಬೈ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ. ಸೊ ಬೈಯರ್ಸ್ ಇಲ್ಲಿ ಪ್ರೈಸ್ನ ಮೇಲ್ ತಗೊಂಡು ಹೋಗಿದ್ದಾರೆ. ಅದಕ್ಕೆ ಈ ದಿನದ ಕಂಪ್ಲೀಟ್ ಸ್ಟೋರಿ ಏನಪ್ಪಾ ಅಂದರೆ, ಮಾರ್ಕೆಟ್ ಇಲ್ಲಿ ಶುರು ಆಯಿತು, ಒಂದು ಸ್ವಲ್ಪ ಕೆಳಗೆ ಹೋಯಿತು, ಇಲ್ಲಿಂದ ಬೈಯರ್ಸ್ ಬೈ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಇಷ್ಟು ಮೇಲ್ ತಗೊಂಡು ಹೋದ್ರು, ಇಷ್ಟು ಮೇಲ್ ತಗೊಂಡು ಹೋದ್ಮೇಲೆ ಲಾಸ್ಟ್ ಮಾರ್ಕೆಟ್ ಈ ಲೆವೆಲ್ ಕ್ಲೋಸ್ ಆಯಿತು. ಇದರಿಂದ ಇವತ್ತು ಮಾರ್ಕೆಟ್ ಬುಲ್ಲಿಶ್ ಮಾರ್ಕೆಟ್ ಅಂತ ಕರಿತೀವಿ. ಯಾವಾಗ ಮಾರ್ಕೆಟ್ ಸ್ಟಾರ್ಟಿಂಗ್ ಪ್ರೈಸ್ಗಿಂತ ಕ್ಲೋಸಿಂಗ್ ಪ್ರೈಸ್ ಹೈ ಇರುತ್ತೆ ಅದು ಬುಲ್ಲಿಶ್ ಡೇ. ಇದು ಬುಲ್ಲಿಶ್ ಕ್ಯಾಂಡಲ್. ಇದರ ಉಲ್ಟಾನೇ ಬೇರಿಶ್ ಕ್ಯಾಂಡಲ್. ಇವಾಗ ಈ ಕ್ಯಾಂಡಲ್ ನಾವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಓಪನ್ ಆಗಿದ್ದು ಈ ಪಾಯಿಂಟ್ ಅಲ್ಲಿ, ಕ್ಲೋಸ್ ಆಗಿದ್ದು ಈ ಪಾಯಿಂಟ್ ಅಲ್ಲಿ. ಓಕೆ, ಹೈ ಹೋಗಿದ್ದು ಇಷ್ಟು, ಲೋ ಹೋಗಿದ್ದು ಎಷ್ಟು. ಸೊ ನಮಗೇನು ಅರ್ಥ ಆಗ್ತಿದೆ, ಮಾರ್ಕೆಟ್ನಲ್ಲಿ ಇವತ್ತು ಓಪನ್ ಈ ಪ್ರೈಸ್ಗಾಯ್ತು, ಅದಕ್ಕಿಂತ ಕಡಿಮೆಗೆ ಈ ಪ್ರೈಸ್ ಕ್ಲೋಸ್ ಆಯ್ತು. ಸೊ ಇಲ್ಲಿ ಸೆಲ್ಲರ್ಸ್ ಅಂದ್ರೆ ಬೇರ್ ಸ್ಟ್ರಾಂಗ್ ಆಗಿದ್ರು. ಸೊ ಅವರು ಪ್ರೈಸ್ನ ಕೆಳಗೆ ತಗೊಂಡು ಹೋದ್ರು. ಸೊ ಇಲ್ಲಿ ನಮಗೆ ಏನ್ ಅರ್ಥ ಆಗ್ತಿದೆ ಅಂದ್ರೆ, ಈ ಕ್ಯಾಂಡಲ್ ನಲ್ಲಿ ಬೇರ್ ಸ್ಟ್ರಾಂಗ್ ಇದ್ರು, ಈ ಕ್ಯಾಂಡಲ್ ನಲ್ಲಿ ಬುಲ್ ಸ್ಟ್ರಾಂಗ್ ಇದ್ರು. ಇದರಿಂದ ನಮ್ಗೆ ಏನ್ ಅರ್ಥ ಆಗ್ತಾ ಇದೆ, ಒಂದು ಕ್ಯಾಂಡಲ್ ನ ರೇಂಜ್ ನಾನು ನೋಡಿದ್ರೆ, ಅಂದ್ರೆ ವಿಕ್ಸ್ ಗಿಂತ ಕ್ಯಾಂಡಲ್ ರೇಂಜ್ ತುಂಬಾ ದೊಡ್ಡದಾಗಿದ್ರೆ ಅಲ್ಲಿ ಕನ್ವಿಕ್ಷನ್ ಇದೆ. ಯಾರು ಆ ದಿನದ ಟ್ರೇಡಿಂಗ್ ನ ಲೀಡ್ ಮಾಡ್ತಿದ್ದಾರೆ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದು ಬುಲ್ಸ್ ಜೊತೆ ಇದೆಯಾ ಮಾರ್ಕೆಟ್ ಅಥವಾ ಬೇರ್ಸ್ ಜೊತೆ ಇದೆಯಾ? ಬುಲ್ಸ್ ಯಾವತ್ತಿದ್ರು ಮಾರ್ಕೆಟ್ ನ ಮೇಲ್ ತಗೊಂಡು ಹೋಗ್ತಾರೆ, ಬೇರ್ಸ್ ಮಾರ್ಕೆಟ್ ನ ಯಾವತ್ತಿದ್ರು ಕೆಳಗೆ ತಗೋ ಬರ್ತಾರೆ. ಸೊ ಇದು ಇನಿಷಿಯಲ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಇದೇನಪ್ಪ ವಿಕ್ಸ್ ಅಂತ ಇದ್ದಾರೆ, ಈ ವಿಕ್ಸ್ ಅಂದ್ರೆ ಏನು? ನನಗೇನು ಅರ್ಥ ಆಗ್ತಿಲ್ಲ. ಈ ವಿಕ್ಸ್ ಅಂದ್ರೆ ಇದೇನು ನನಗೆ ಸೆಂಟಿಮೆಂಟ್ ನ ತಿಳಿಸ್ಕೊಡುತ್ತೆ? ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸೊ ಈ ವಿಕ್ಸ್ ತುಂಬಾನೇ ಒಂದು ಇಂಪಾರ್ಟೆಂಟ್ ಪಾರ್ಟ್ ನ ಪ್ಲೇ ಮಾಡುತ್ತೆ. ಯಾಕೆ ಅಂದ್ರೆ ಇದು ಒಂದು ನಮಗೆ ಪ್ರೈಸ್ ಪಾಯಿಂಟ್ ನ ತಿಳಿಸ್ಕೊಡುತ್ತೆ. ಸೊ ಇವಾಗ ಈ ಕ್ಯಾಂಡಲ್ ನಾನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಇಲ್ಲಿ ಪ್ರೈಸ್ ಈ ಪಾಯಿಂಟ್ಗೆ ಓಪನ್ ಆಯ್ತು, ಈ ಪಾಯಿಂಟ್ ಕ್ಲೋಸ್ ಆಯ್ತು ಅಲ್ವಾ? ಯಾವತ್ತೂ ಒಂದು ರೆಡ್ ಕ್ಯಾಂಡಲ್ ಆಗಬೇಕು ಅಂದ್ರೆ ಯಾವತ್ತೂ ಓಪನ್ ಮೇಲಿರುತ್ತೆ, ಕ್ಲೋಸ್ ಅದಕ್ಕಿಂತ ಕೆಳಗಿರುತ್ತೆ. ಇದರ ಉಲ್ಟಾನೆ ಗ್ರೀನ್ ಕ್ಯಾಂಡಲ್. ಯಾವಾಗಲೂ ಗ್ರೀನ್ ಕ್ಯಾಂಡಲ್ ಓಪನ್ ಕೆಳಗಿರುತ್ತೆ, ಕ್ಲೋಸ್ ಮೇಲಿರುತ್ತೆ. ಸೊ ಇಲ್ಲಿ ಓಪನ್ಗಿಂತ ಕ್ಲೋಸ್ ಕೆಳಗಿದ್ದಾಗ ಇಲ್ಲಿಂದ ಮಾರ್ಕೆಟ್ ಶುರು ಆಯ್ತು, ಇಲ್ಲೇನೋ ಎಂಡ್ ಆಯ್ತು, ಆದ್ರೆ ಇಲ್ಲಿಂದ ತುಂಬಾ ಕೆಳಗೆ ಹೋಗಿದೆ ಮಾರ್ಕೆಟ್. ಇದರ ಲೋ ಪಾಯಿಂಟ್ ಕ್ಲೋಸ್ಗಿಂತ ತುಂಬಾ ಕೆಳಗಿದೆ. ಈ ಪಾಯಿಂಟ್ ಅಲ್ಲಿ ಏನಾಯ್ತು, ಸೆಲ್ಲರ್ಸು ಮಾರ್ಕೆಟ್ ನ ಇಲ್ಲಿಂದ ಪುಷ್ ಮಾಡಿದ್ರು, ಆದ್ರೆ ಬೈಯರ್ಸು ಇಲ್ಲಿಂದ ಪ್ರೈಸ್ ನ ಮೇಲ್ ತಗೊಂಡು ಹೋದ್ರು, ಅಂದ್ರೆ ಮಾರ್ಕೆಟ್ ನ ಕೆಳಗ್ ತಗೊಂಡು ಹೋಗಕ್ ಬಿಡ್ಲಿಲ್ಲ. ಸೊ ಇಲ್ಲಿ ನಮಗೆ ಏನ್ ಅರ್ಥ ಆಗ್ತಿದೆ ಅಂದ್ರೆ, ಈ ವಿಕ್ ನ ನೋಡಿ, ಈ ವಿಕ್ ನ ಈ ಬಾಡಿ ಜೊತೆ ಕಂಪೇರ್ ಮಾಡಿದ್ರೆ ಇಲ್ಲಿ ಇನ್ನ ಬೈಯರ್ಸ್ ದೇ ಸ್ಟ್ರೆಂತ್ ಇದೆ. ದೋ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದ್ರು, ಸೆಲ್ಲರ್ಸ್
ರೇಂಜ್ ಏನಿದೆ ಅವ್ರು ತಗೊಂಡೋಗೋ ರೇಂಜ್ ಅವರು ಅದನ್ನ ಕ್ಲೋಸ್ ಮಾಡೋಕ್ಕಾಗಲಿಲ್ಲ. ಸೊ ಈ ವಿಕ್ ನಮ್ಗೇನು ಹೇಳ್ಕೊಡ್ತಾ ಇದೆ ಅಂದರೆ, ದೋ ಕ್ಯಾಂಡಲ್ ಓಪನ್ಗಿಂತ ಸ್ವಲ್ಪ ಕೆಳಗೆ ಕ್ಲೋಸ್ ಆಗಿದ್ರು ಕನ್ವಿಕ್ಷನ್ ಇಲ್ಲ ಮಾರ್ಕೆಟ್ನಲ್ಲಿ, ಇನ್ನ ಬೈಯರ್ಸ್ ಸ್ಟ್ರಾಂಗ್ ಇದ್ದಾರೆ ಅಂತ ಇದು ನಮಗೆ ತಿಳಿಸ್ಕೊಡ್ತಾ ಇದೆ. ಸೊ ಇದೇ ನಮಗೆ ಇಲ್ಲೂ ನೋಡ್ಬೋದು ನೋಡಿ. ಇಲ್ಲೇನಾಯ್ತು ನೋಡೋಣ. ಸೊ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ಈ ಕ್ಯಾಂಡಲ್ ಸ್ಟೋರಿ ನಾನು ಅರ್ಥ ಮಾಡ್ಕೋಬೇಕು ಅಂದರೆ, ಈ ಕ್ಯಾಂಡಲ್ ನಡೆದಿದ್ದು ಯಾವಾಗಪ್ಪ? 18 ಸೆಪ್ಟೆಂಬರ್ 2025. ಅವತ್ತಿನ ದಿನ ಏನಾಯಿತು? ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು, ಇಲ್ಲಿ ತನಕ ಮೇಲೆ ಹೋಯ್ತಷ್ಟೇ. ಇಲ್ಲಾದ್ಮೇಲೆ ಇಲ್ಲಿಂದ ಇಲ್ಲಿ ತನಕ ಪುಷ್ ಮಾಡಿದ್ದಾರೆ ಸೆಲ್ಲರ್ಸು. ಯಾವಾಗ ಇಲ್ಲಿ ತನಕ ಪುಷ್ ಆಯಿತು, ಈ ಪಾಯಿಂಟಲ್ಲಿ ಬೈಯರ್ಸ್ ವಾಪಸ್ ಮಾರ್ಕೆಟ್ನ ಪುಷ್ ಮಾಡಿದ್ದಾರೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಬೈಯರ್ಸ್ ಇಲ್ಲಿ ಸ್ಟ್ರಾಂಗ್ ಆಗಿ ಇದ್ರು. ಸೊ ಅದಕ್ಕೆ ಇಲ್ಲಿ ಕ್ಲೋಸ್ ಆಗಿದೆ. ಸೊ ಇದರಿಂದ ನಮ್ಗೆ ಏನು ಅರ್ಥ ಆಗ್ತಾ ಇದೆ? ಒಂದು ಬಾಡಿನ ನಾನು ನೋಡಿದ್ರೆ ಯಾರು ಮಾರ್ಕೆಟ್ನ ನನಗೆ ಲೀಡ್ ಮಾಡ್ತಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ವಿಕ್ನ ನೋಡಿದ್ರೆ ವಿಕ್ ದೊಡ್ಡದಾಗಿದ್ದು ಬಾಡಿ ಚಿಕ್ಕದಾಗಿದ್ರೆ ಆ ಕಲರ್ ಏನು ಔಟ್ಕಮ್ ಬಂತು ಅದು ಸ್ಟ್ರಾಂಗ್ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇದೆ. ಯಾವಾಗ ಚಿಕ್ಕ ಬಾಡಿ ಇದ್ದು ಲೆಂತಿ ವಿಕ್ಸ್ ಇದ್ರೆ ಮಾರ್ಕೆಟ್ನಲ್ಲಿ ಬ್ಯಾಲೆನ್ಸ್ಡ್ ಆಗಿದೆ, ಅಥವಾ ಆ ಪರ್ಟಿಕ್ಯುಲರ್ ಕಲರ್ನ ಓನರ್ ಬುಲ್ ಆಗಿರ್ಬೋದು, ಬೇರ್ ಆಗಿರ್ಬೋದು, ಅವ್ರದ್ದು ಸ್ಟ್ರೆಂತ್ ಇನ್ನ ಫುಲ್ ಆಗಿ ಕಾಣಿಸ್ತಿಲ್ಲ ಅಂತ ನಾವು ಕನ್ಕ್ಲೂಡ್ ಮಾಡ್ಬೋದು. ಈ ಥರ ನಾವು ಪ್ರತಿಯೊಂದು ಕ್ಯಾಂಡಲ್ನಲ್ಲಿ ಏನಾಗ್ತಿದೆ ಅಂತ ಸೀಕ್ವೆನ್ಸ್ನ ನಾವು ತಿಳ್ಕೊಬೋದು. ಈ ಥರ ನಾವು ಸೀಕ್ವೆನ್ಸ್ನ ಅನಲೈಸ್ ಮಾಡಿದ್ರೆ ಒಂದು ದಿನದಲ್ಲಿ ಏನಾಗಿದೆ ಅಥವಾ ಒಂದು ವಾರದಲ್ಲಿ ಏನಾಗಿದೆ ಮಾರ್ಕೆಟ್ನಲ್ಲಿ ಅಂತ ನಾವು ತಿಳ್ಕೊಬೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ಇಲ್ಲಿ ಮಾರ್ಕೆಟ್ ಓಪನ್ಗಿಂತ ಕ್ಲೋಸ್ ಮೇಲಿದೆ. ಸೊ ಇದು ಬುಲ್ಲಿಶ್ ಡೇ 1 ಸೆಪ್ಟೆಂಬರ್. ಇಲ್ಲೂ ಕೂಡ ಇಲ್ಲಿಂದ ಮೇಲ್ ಓಪನ್ ಆಯಿತು ಕ್ಲೋಸಿಂದ. ಸೊ ಅದನ್ನು ನಾವು ಗ್ಯಾಪ್ ಅಪ್ ಅಂತೀವಿ. ಗ್ಯಾಪ್ ಅಪ್ ಓಪನ್ ಆಗಿ ಸ್ವಲ್ಪ ಕ್ಲೋಸ್ ಆಯಿತು ಕೆಳಗಡೆ, ಆದರೂ ಈ ಲೋಗಿಂತ ಮೇಲೇನೆ ಇದೆ. ನಾನು ಹಿಂಗೆ ನೋಡಿದಾಗ ಮಾರ್ಕೆಟ್ ಮೇಲೇನೆ ಹೋಗ್ತಾ ಇದೆ. ಅದರ ಮಧ್ಯದಲ್ಲಿ ಬೇರ್ಸ್ ಟ್ರೈ ಮಾಡಿದ್ರು ಕೂಡ ಮಾರ್ಕೆಟ್ನ ಕೆಳಗೆ ಬರೋದಕ್ಕೆ ಪ್ರೀವಿಯಸ್ನ ಲೋನ ಎಲ್ಲೂ ಬ್ರೇಕ್ ಮಾಡಿಲ್ಲ, ಮಾರ್ಕೆಟ್ ಹಾಗೆಯೇ ಮೇಲೆ ಹೋಗ್ತಾ ಇದೆ. ಈ ಥರ ನಾನು ಮಾರ್ಕೆಟ್ ಸೆಂಟಿಮೆಂಟ್ನ ಅರ್ಥ ಮಾಡಿ ಮಾರ್ಕೆಟ್ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಮಾರ್ಕೆಟ್ ನನಗೇನು ಹೇಳ್ತಾ ಇದೆ ಅನ್ನೋದನ್ನು ನಾವು ಡಿಕೋಡ್ ಮಾಡ್ಬೋದು. ಇದೇ ಥರ ನಿಮಗೆ ಈ ಬೇರೆ ಬೇರೆ ಜಾಪನೀಸ್ ಚಾರ್ಟ್ಸ್ನ ಕಲ್ತ್ಕೋಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಆಯಿತು. ಇಫ್ ನಿಮಗೆ ನಾನು ನಾಯ್ಸ್ಲೆಸ್ ಟ್ರೇಡರ್ ಆಗಬೇಕು, ನನಗೆ ನಾಯ್ಸ್ಲೆಸ್ ಟ್ರೇಡಿಂಗ್ ಅಂದರೆ ತುಂಬ ಇಷ್ಟ, ನಾನು ಹೈಕಿನಾಶಿ ಬಗ್ಗೆ ಕಲ್ತ್ಕೋಬೇಕು, ನಾನು ರೈನ್ಕೋ ಚಾರ್ಟ್ಸ್ ಬಗ್ಗೆ ಕಲ್ತ್ಕೋಬೇಕು ಅಂತ ಆಸೆ ಇದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫ್ಯೂಚರ್ ವೀಡಿಯೋಸಲ್ಲಿ ನಾವು ಇದನ್ನೆಲ್ಲ ಕವರ್ ಮಾಡ್ತೀವಿ. ಇವತ್ತು ನಾವೇನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದೀವಿ ಅದು ಸಫಲ ಆಗಿದೆ ಅಂತ ನಾನು ಅನ್ಕೋತೀನಿ. ಕ್ಯಾಂಡಲ್ ಸ್ಟಿಕ್ಸ್ ಆರ್ ನಥಿಂಗ್ ಬಟ್ ಒಂದು ಟೈಮ್ ಕ್ಯಾಪ್ಸ್ಯೂಲ್. ಈ ಟೈಮ್ ಕ್ಯಾಪ್ಸ್ಯೂಲ್ ಎಷ್ಟು ನಿಮಿಷದ ಸ್ಟೋರಿ ಅಥವಾ ಎಷ್ಟು ದಿನದ ಸ್ಟೋರಿ ಹೇಳಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಅದಕ್ಕೆ ನಾವು ಈ ಥರ ಟೈಮ್ ಫ್ರೇಮ್ನ ಸೆಲೆಕ್ಟ್ ಮಾಡ್ತೀವಿ. ಒನ್ಸ್ ನಾವು ಟೈಮ್ ಫ್ರೇಮ್ ಸೆಲೆಕ್ಟ್ ಮಾಡಿದ್ಮೇಲೆ ಆ ದಿನ ಗ್ರೀನ್ ಕಲರಲ್ಲಿ ಕ್ಲೋಸ್ ಆಗಿದ್ರೆ ಅವತ್ತಿನ ಓಪನ್ ಪ್ರೈಸ್ಗಿಂತ ಜಾಸ್ತಿ ಪ್ರೈಸ್ಗೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಅಂತ ಅರ್ಥ. ರೆಡ್ ಕಲರಲ್ಲಿದ್ದರೆ ಅವತ್ತಿನ ಓಪನ್ಗಿಂತ ಕ್ಲೋಸ್ ಪ್ರೈಸ್ ಕಮ್ಮಿ ಇದೆ ಅಂತ ಅರ್ಥ. ವಿಕ್ಸ್ ನಮಗೇನು ಹೇಳುತ್ತೆ? ದೋ ಮಾರ್ಕೆಟ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ನಲ್ಲಿ ಗ್ರೀನ್ ರೆಡ್ ಕಲರ್ ಔಟ್ಕಮ್ ಬಂದಿದ್ರು ಎಷ್ಟು ಕನ್ವಿಕ್ಷನ್ ಇತ್ತು ಮಾರ್ಕೆಟ್ನಲ್ಲಿ ಆ ಪರ್ಟಿಕ್ಯುಲರ್ ಡೈರೆಕ್ಷನ್ ಕಡೆ ಅಂತ ವಿಕ್ಸ್ ನಮಗೆ ಹೇಳ್ಕೊಡುತ್ತೆ. ಈ ಥರ ಈ ಕ್ಯಾಂಡಲ್ನ ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ರೆಡ್ ಕಲರ್ ಕ್ಲೋಸ್ ಆಗಿದ್ರು ಕೂಡ ಬಾಡಿಗಿಂತ ದೊಡ್ಡದಾಗಿ ವಿಕ್ ಇರೋದಕ್ಕೆ ಇಲ್ಲಿ ಇನ್ನ ಬೈಯರ್ಸ್ ಸ್ಟ್ರೆಂತಲ್ಲಿದ್ದಾರೆ ಅಂತ ನಾವು ಕನ್ಕ್ಲೂಡ್ ಮಾಡ್ಬೋದು. ಈ ಥರ ನೀವು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ಸ್ನ ನೋಡಿ ಟ್ರೆಂಡ್ಸ್ ಐಡೆಂಟಿಫೈ ಮಾಡಿ ಮಾರ್ಕೆಟ್ ಏನು ಹೇಳ್ತಾ ಇದೆ ನಮಗೆ ಅಂತ ತಿಳ್ಕೊಬೋದು. ಮಾರ್ಕೆಟ್ ಏನು ಹೇಳ್ತಾ ಇದೆ ಇಲ್ಲಿ?
ನಾನು ಮೇಲೆ ಹೋಗ್ತಾ ಇದ್ದೀನಿ, ಇಲ್ಲೇನು ಹೇಳ್ತಾ ಇದೆ ಕೆಳಗೆ ಹೋಗ್ತಾ ಇದ್ದೀನಿ. ಈ ಒಂದೊಂದು ಕ್ಯಾಂಡಲ್ನಲ್ಲೂ ಒಂದೊಂದು ಇನ್ಫಾರ್ಮೇಷನ್ ನಿಮಗೆ ಅಡಗಿರುತ್ತೆ. ಈ ಒಂದೊಂದು ಕ್ಯಾಂಡಲ್ಲು ಒಂದೊಂದು ವಿಷಯ ನಿಮಗೆ ತಿಳಿಸೋದಕ್ಕೆ ಕಾಯ್ತಾ ಇರುತ್ತೆ. ಈ ಒಂದೊಂದು ಕ್ಯಾಂಡಲ್ ಆ ದಿನ ಏನಾಗಿದೆ ಅಂತ ತಿಳಿಸ್ಕೊಡೋದಕ್ಕೆ ನಿಮಗೆ ಕಾಯ್ತಾ ಇರುತ್ತೆ. ಇದನ್ನು ಯಾವಾಗ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀರಾ, ಆವಾಗ ಮಾರ್ಕೆಟ್ನಲ್ಲಿ ಏನಾಯಿತು, ಮಾರ್ಕೆಟ್ನ ನಾನು ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತ ಕಲ್ತ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡದೆ ನೋಡಿ. ಬಿಕಾಸ್ ನಾವು ಕೊಡುವಂಥ ನಾಲೆಡ್ಜ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.